ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಡಿಷನ್ ಟ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಗುರುಗಳ ಬ್ಲೆಸ್ಸಿಂಗ್ಸ್ ಏನಿದೆ, ನಿಮಗೆ ನೀವು ನಂಬಿರುವಂತಹ ಗುರುಗಳಿಂದ ಯಾವ ವಿಚಾರವಾಗಿ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಎಚ್ಚರಿಕೆನ ಏನು ವಹಿಸಬೇಕಾಗಿದೆ ಅಂತ ನೋಡೋಣ. ನಿಮ್ಮ ಗುರುಗಳಿಂದ ಯಾವ ರೀತಿಯ ಆಶೀರ್ವಾದ ಗೈಡೆನ್ಸ್ ಸಿಗ್ತಾ ಇದೆ ಮತ್ತು ಯಾವ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು, ಏನು ಸಿಚುವೇಶನ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ನೋಡೋಣ. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಬಾಬಾ ಆಗಿರ್ಬೋದು, ಗುರು ದತ್ತಾತ್ರೇಯರಾಗಿರ್ಬೋದು, ನೀವು ನಂಬಿರುವಂಥ ದೈವ ಗುರುಗೆ ಸಂಬಂಧಪಟ್ಟಿರುವಂಥ ದೈವ ಕೂಡ ಆಗಿರ್ಬೋದು. ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಿಮಗೆ ಏನು ಬರ್ತಾ ಇದೆ ಅಂತ ನೋಡಿ, ಯಾವ ರೀತಿಯ ಗುರುಗಳಿಂದ ಯಾವ ಒಂದು ವಿಚಾರವಾಗಿ ನಿಮಗೆ ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ. ಮೊದಲನೇದಾಗಿ ಯಾವ ಒಂದು ವಿಚಾರವಾಗಿ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಗುರುಗಳಿಂದ ಬರ್ತವೆ, ನಿಮ್ಮ ಗುರುಗಳಿಂದ ಬಂದಿರುವಂಥದ್ದು. ತುಂಬ ಕಾರ್ಡ್ಸ್ ಬಂದಿದೆ. ನೀವು ಅಂದ್ಕೊಂಡಿರ್ಬೋದು ಇಲ್ಲಿ ಒಂದು ರೀತಿಯಲ್ಲಿ ಗಾಡಿ ತಗೊಳ್ಳುವಂಥದ್ದು, ಪ್ರಯಾಣ ಹೋಗುವಂಥದ್ದು, ದೇವಸ್ಥಾನಗಳಿಗೆ ಪ್ರಯಾಣ ಮಾಡುವಂಥದ್ದು, ಮತ್ತು ಈಶ್ವರ ಟೆಂಪಲ್ ಆಗಿರ್ಬೋದು, ಮತ್ತು ಶಿವನ ಗಣಗಳಿಗೆ ಸಂಬಂಧಪಟ್ಟಿರುವಂಥ ದೈವಗಳಾಗಿರ್ಬೋದು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ಬೋದು. ಆಂಜನೇಯ ಸ್ವಾಮಿಗೆ ಹೋಗೋದಾಗಿರ್ಬೋದು, ಸದ್ಯಕ್ಕೆ ಅಲ್ಲಿಗೂ ಕೂಡ ನಾನು ಹೋಗ್ತಾ ಇದ್ದೀನಿ ಮೇಡಮ್ ಅಂತ ಅನ್ನೋರ್ಗು ಕೂಡ ಹೋಗುವಂಥ ಅವಕಾಶಗಳು ಸಿಗುತ್ತೆ. ತುಂಬ ದಿನಗಳಿಂದ ನೀವು ಹೋಗ್ತಾ ಇಲ್ಲದಿರುವಂಥ ದೇವಸ್ಥಾನ ಪೆಂಡಿಂಗ್ ಇದ್ದರೆ ಅಲ್ಲಿಗೂ ಕೂಡ ಹೋಗಿ ಬರ್ತೀರಾ ಅಂತಲೂ ಕೂಡ ಇದೆ. ಒಂದಿಷ್ಟು ನಿಮಗೆ ಪ್ರೀತಿಯ ವಿಚಾರವಾಗಿ ಏನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅದರಲ್ಲೂ ಕೂಡ ಸಕ್ಸಸ್ ಸಿಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು. ಏನೋ ಐಡಿಯಾ ಮಾಡ್ತಾ ಇದ್ದೀರಾ, ನೀವು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಎಲ್ಲೋ ಪ್ರಯಾಣದ ಕಡೆ ಫೋಕಸ್ ಮಾಡ್ತಾ ಇರ್ಬೋದು, ಮತ್ತು ಒಂದು ರೀತಿಯಲ್ಲಿ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀರ ತುಂಬ ದಿನಗಳಿಂದ, ಈ ರೀತಿ ಆಗಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ, ಮತ್ತು ತುಂಬ ಕ್ಯೂರಿಯಾಸಿಟಿ ಇರುವಂಥವ್ರಿಗೆ, ಮತ್ತು ಒಂದು ಹೈ ಇಂಟೆಲಿಜೆಂಟ್ ಯಾರಿದ್ದೀರಾ ಅವರೆಲ್ಲರಿಗೂ ಕೂಡ ಇದು ಬರ್ತಾ ಇರುವಂಥದ್ದು. ಒಂದು ಡ್ರೀಮ್ ಬಿಗ್ ಕೆರಿಯರ್ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ರಿ ಆ ವಿಚಾರವಾಗಿ ಸಕ್ಸಸ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಸಕ್ಸಸ್ ಆಗಿರ್ಬೋದು, ಗಾಡಿ ತೊಗೊಳ್ಳೋದಾಗಿರ್ಬೋದು, ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರುವಂಥವ್ರಾಗಿರ್ಬೋದು, ನಿಮ್ಮ ಪ್ಲ್ಯಾನ್ ಏನು ಮಾಡಿ ಒಂದು ಸಕ್ಸಸ್ ವಿಚಾರವಾಗಿ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು, ನಿಮ್ಮ ಗೋಲ್ ಕಡೆ ಯಾರು ಯೋಚನೆ ಮಾಡ್ತಾ ಇದ್ದೀರೋ ತುಂಬ ಸಕ್ಸಸ್ ಕಾರ್ಡ್ ನಿಮ್ಮ ಜೊತೆ ಸಕ್ಸಸ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮನ್ನು ನೋಡಿ ಕೆಲವರು ಹುರ್ಕೊಳ್ಳೋವಂಥ ಚಾನ್ಸಸ್ಸು ಇದೆ. ಒಂದಿಷ್ಟು ಈಗೋನ ನಿಮಗೆ ಒಂದಿಷ್ಟು ತುಂಬ ಸಕ್ಸಸ್ ಬಂತು ಅಂತ ನಿಮ್ಮ ಈಗೋನ ಸದ್ಯಕ್ಕೆ ಡೌನ್ ಮಾಡ್ಕೊಳ್ಳಿ ಅಂತಲೂ ಇದೆ. ತುಂಬ ಈಗೋ ಜಾಸ್ತಿ ಆಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಎಮೋಷನಲ್ ಆಗಿ ನೀವು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ತುಂಬ ಎಂಜಾಯ್ ಮಾಡ್ತೀರಾ, ಒಂದು ಗುಡ್ ನ್ಯೂಸ್ ಕೂಡ ಕೇಳ್ತೀರಾ, ಒಂದು ಗುಡ್ ಟೈಮ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು. ಪ್ರೊಟೆಕ್ಷನ್ ಇದೆ, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಿಮ್ಮ ಗುರುಗಳಿಂದ ದೊಡ್ಡ ಮಟ್ಟಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾರೇ ಯಾವುದೇ ರೀತಿ ನೆಗೆಟಿವಿಟಿಗಳನ್ನ ಮಾಡಿಟ್ಟಿರ್ಬೋದು, ಫೈನಾನ್ಷಿಯಲಿ ಸಮಸ್ಯೆಗಳನ್ನ ಮಾಡಿಟ್ಟಿರ್ಬೋದು ನಿಮಗೆ. ಬಟ್ ನಿಮಗೆ ಫೈನಾನ್ಷಿಯಲಿ ಸಮಸ್ಯೆಗಳಾಗಿರಲಿ, ಆಕ್ಸಿಡೆಂಟ್ ಆಗಿರುವಂಥದ್ದು ಕೆಲವ್ರಿಗೆ ಇಲ್ಲಿ ಕಾಣಿಸ್ತಾ ಇದೆ. ಏನೋ ಸಮಸ್ಯೆಗಳಾಗಿ ಕಾಲಿಗೆ ನೋವಾಗಿರುವಂಥದ್ದು, ಪಾದಗಳ ನೋವು ಬರ್ತಾ ಇರುವಂಥದ್ದು, ಮತ್ತು ಮನೆಯಲ್ಲಿ ಸುತ್ತಮುತ್ತ ನೆಗೆಟಿವ್ ವೈಬ್ಸ್ಗಳು ನಿಮಗೆ ಗೊತ್ತಾಗ್ತಿದೆ. ಬಟ್ ಏನೂ ಹೆದರೋ ಅವಶ್ಯಕತೆ ಇಲ್ಲ. ಒಂದು ಪ್ರೊಟೆಕ್ಷನ್ ಕಾರ್ಡ್ ಬಂದಿದೆ ನಿಮಗೆ. ಹಾಗಾಗಿ ಸೇಫ್ ಆಗಿರ್ತೀರ. ಬಟ್ ಚಿಕ್ಕ ಪುಟ್ಟದಾಗಿ ಸಮಸ್ಯೆಗಳಿರುತ್ತೆ, ಬಟ್ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿಬಿಡಿ. ಅಲ್ಲಿಗೆ ಅದನ್ನು ಸರಿ ಮಾಡ್ಕೊಂಡು ಹೋಗಿ ಅಂತಲೂ ಕೂಡ ಬಂದಿದೆ. ಅವ್ರು ಏನೇ ಮಾಡಿದ್ರು ಕೂಡ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆ ನಿಮಗೂ ಆಲ್ಮೋಸ್ಟ್ ಆಗಿಲ್ಲ. ನೀವು ಅದನ್ನು ದೊಡ್ಡದಾಗಿ ತೊಗೊಳ್ಬೇಡಿ ಅಂತಲೂ ಕೂಡ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು. ಜಾಗ ತೊಗೊಳ್ಳುವಂಥ ಚಾನ್ಸಸ್ ಇದೆ, ಭೂಮಿ ಖರೀದಿ ಮಾಡುವಂಥದ್ದು ಕೂಡ ಇದೆ. ಗುರುಗಳಿಂದ ಏನು ಗುರುಗಳ ವಿಚಾರವಾಗಿ ಇಲ್ಲ, ದೇವಸ್ಥಾನದ ವಿಚಾರವಾಗಿ ಯಾರೋ ಇಲ್ಲಿ ಜಾಗನ ತೊಗೊಳ್ಬೇಕು ಅಂತ ಅಂದ್ಕೊಂಡಿರೋರು, ಜಾಗನ ಮಾರಬೇಕು ಅಂದ್ಕೊಂಡಿರೋರು, ದೇವರಿಂದ ವಿಚಾರವಾಗಿ ಉದ್ಭವ ಆಗಿರುವಂಥದ್ದು ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಎನರ್ಜಿ ವೈಸ್ ಇಲ್ಲಿ. ಹಾಗಾಗಿ ಅದಕ್ಕೆ ತೊಗೊಳ್ಬೇಕು ಅಂದ್ಕೊಂಡಿರೋರು ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು.
ಎಮೋಷನಲ್ ಆಗಿ ಯಾರು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಇಲ್ಲಿ ಎಮೋಷನಲ್ ಆಗಿ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ನೀವು ತುಂಬ ಹಾರ್ಟ್ ಏನಿದೆ ಅದನ್ನು ಓಪನ್ ಅಪ್ ಆಗಿ ಇಟ್ಕೊಳ್ಳಿ. ಏನೇ ಇದ್ರೂ ಕೂಡ ಕೆರಿಯರ್ ಬಗ್ಗೆ ಥಿಂಕಿಂಗ್ ಮಾಡಿ, ಜವಾಬ್ದಾರಿ ಪ್ರೀತಿ ಎರಡನ್ನೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿನ ಭಗವಂತ ನಿಮಗೆ ಕೊಡ್ತಾರೆ ಅಂತ ಇದೆ. ತುಂಬ ಕನ್ಫ್ಯೂಷನ್ಸ್ ಬರ್ತಾ ಇದೆ, ಮತ್ತು ಕನ್ಫ್ಯೂಷನ್ಸ್ ಕೂಡ ಇರ್ಬೋದು, ಮತ್ತು ತುಂಬ ದಿನಗಳು ನಿಮ್ಮ ಪ್ರೀತಿ ವಿಚಾರವಾಗಿ ಲಾಂಗ್ ಲೈಫ್ ನಿಮ್ಮ ಜೊತೆ ಇರ್ತಾರ ಅಂತ ಕೂಡ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಕಾರ್ಡ್ಸನ್ನು ತಗೋತೀನಿ. ಎಸ್, ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಿಮಗೆ 2 ವರ್ಷದಿಂದ ಸಮಸ್ಯೆ ಆಗಿರ್ಬೋದು ಕೆಲವ್ರಿಗೆ. ಫೈನಾನ್ಷಿಯಲಿ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ, ನೀವು ಅಂದ್ಕೊಂಡಿರುವಂಥ ಕೆಲಸಗಳ ವಿಚಾರವಾಗಿ ಕನ್ಫ್ಯೂಷನ್ಸ್ ಇರ್ಬೋದು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಇಲ್ಲಿ ಮತ್ತು ಕನ್ಫ್ಯೂಷನ್ಸ್ ಏನಿದೆ ಅಂತಂದರೆ ಇಲ್ಲಿ ಒಂದಿಷ್ಟು ಆಫರ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ನೆಗೆಟಿವಿಟಿ ಥಾಟ್ಸ್ಗಳಿಂದ ನಿಮಗೆ ಸರಿಯಾಗಿ ಡಿಸಿಷನ್ನ ತೊಗೊಳ್ದಿರುವಂಥ ಪರಿಸ್ಥಿತಿಗಳು ಬರ್ಬೋದು. ದಯವಿಟ್ಟು ಒಂದು ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು, ದುಡ್ಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು, ನಿಮ್ಮ ಅನುಕೂಲಕ್ಕೆ ತಕ್ಕಂಥ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಮುಂದಕ್ಕೆ ಕೈ ಹಾಕಿ ಅಂತ ಬಂದಿರುವಂಥದ್ದು. ಹಾಗಾಗಿ ಒಂದಿಷ್ಟು ಸಮಸ್ಯೆಗಳು ಕೂಡ ಇದೆ. ಒಂದು ಒಳ್ಳೆ ಬಿಗ್ ಆಪರ್ಚುನಿಟೀಸನ್ನು ಬರುತ್ತೆ, ಮತ್ತು ಅದೇ ರೀತಿ ಒಂದು ಬ್ಯಾಡ್ ಆಪರ್ಚುನಿಟೀಸು ಕೂಡ ಬರುತ್ತೆ. ಹಾಗಾಗಿ ಒಂದು ರೀತಿ ದಯವಿಟ್ಟು ಕೇರ್ಫುಲ್ಲಾಗಿ ನೀವು ಏನೇ ಚೂಸ್ ಮಾಡಬೇಕಂತ ಅಂದ್ರೂ ಕೇರ್ಫುಲ್ಲಾಗಿ ಮಾಡಿ ಅಂತ ಕೂಡ ಬಂದಿದೆ. ಹಾಗಾಗಿ ದಯವಿಟ್ಟು ಕೇರ್ಫುಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ತಗೊಂಡು ಮುಂದುವರಿರಿ ಅಂತ ಕೂಡ ಬಂದಿರುವಂಥದ್ದು. ಓಕೆ, ಗೈಡೆನ್ಸ್ ಏನು ಕೊಡ್ತಿದ್ದಾರೆ ಅಂತ ನೋಡೋಣ. ನಿಮಗೆ ಮುಂದಿನ ದಿನಗಳಲ್ಲಿ ಇಷ್ಟು ಒಂದು ಆಫರ್ ಬರ್ಬೋದು. ಫೈನಾನ್ಷಿಯಲಿ ಒಂದಿಷ್ಟು ಸಮಸ್ಯೆಗಳು ಬಂದ್ರೂ ಕೂಡ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಇದೆ. ಏನು ಸಮಸ್ಯೆ ಎದುರಾಗುತ್ತೆ ಅಂತ ನೋಡೋಣ. ನಿಮಗೆ ಯಾರಿಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಸಮಸ್ಯೆಗಳನ್ನ ಮಾಡಿದ್ದಾರೆ, ಕೆಲವ್ರಿಗೆ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಆಗಿ ಏನೋ ಪ್ರಾಣ ಅಪಾಯವಾಗುವಂಥ ಚಾನ್ಸಸ್ಗಳು ಕೂಡ ಇದೆ. ದುಡ್ಡಿನ ವಿಚಾರವಾಗಿ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಿಮ್ಮಿಂದ ಯಾರಿಗೋ ಏನೋ ಸಮಸ್ಯೆ ಆಗ್ಬೋದು ಅಂತಲೂ ಕೂಡ ಇದೆ. ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮ ಕೆರಿಯರ್ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ಬೋದು. ಬಟ್ ದೊಡ್ಡ ಮಟ್ಟಿಗೆ ಸಮಸ್ಯೆ ಮಾಡೋಕ್ಕಾಗಲ್ಲ. ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ಮಾತ್ರ ನಿಮಗೆ ಏನಾದರೂ ಸಮಸ್ಯೆಗಳನ್ನ ಮಾಡ್ಬೋದು. ತುಂಬ ದೊಡ್ಡ ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಕೇರ್ಫುಲ್ಲಾಗಿ ಇರಬೇಕಾಗಿರುವಂಥದ್ದು. ಫೈನಾನ್ಷಿಯಲಿ ವಿಚಾರವಾಗಿ ನೀವು ಯಾರಿಗೋ ದುಡ್ಡು ಕೊಡೋದಾಗಿರ್ಬೋದು, ದಯವಿಟ್ಟು ಕೊಡೋದಕ್ಕೆ ಹೋಗಬೇಡಿ. ಕೊಟ್ಟಿರುವಂಥ ಅಮೌಂಟನ್ನು ಸಮಾಧಾನಕರ ರೀತಿಯಲ್ಲಿ ಇಸ್ಕೊಳ್ಳಿ ಅಂತಲೂ ಕೂಡ ಇದೆ. ಮತ್ತು ಏನೋ ಇಲ್ಲಿ ಇನ್ನು ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು ಏನು ಅಂತಂದರೆ, ಏನೋ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗುತ್ತೆ. ದಯವಿಟ್ಟು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿದೆ. ನೀವು ಮುಂದಿನ ದಿನಗಳಲ್ಲಿ ಇಲ್ಲ ಒಂದು ಸಾವು ಆಗೋದ್ರ ಬಗ್ಗೆ, ಹುಟ್ಟೋ ಬಗ್ಗೆ ಏನೋ ಕೇಳ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಸಿಸ್ಟರ್ಸ್ ಆಗಿರ್ಬೋದು, ಮತ್ತು ತಾಯಿ ಸ್ಥಾನದಲ್ಲಿ ಇಟ್ಟಿರುವಂಥ ವ್ಯಕ್ತಿಗಳಿಂದ ಏನೋ ಒಂದು ರೀತಿಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಎಮೋಷನಲಿ ವೀಕ್ ಆಗುವಂಥದ್ದು, ಈ ಥರ ಒಂದಿಷ್ಟು ವಿಚಾರಗಳು, ಒಂದು ಸೀಕ್ರೆಟ್ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸಿಸ್ಟರಿಂದ ಇರ್ಬೋದು, ಮತ್ತು ನಿಮ್ಮ ಅಕ್ಕಪಕ್ಕದವರಿಂದ, ಸಿಸ್ಟರ್ ಸ್ಥಾನದಲ್ಲಿ ಇಟ್ಟಿರುವಂಥವರಿಂದ ಏನೋ ಒಂದು ಸೀಕ್ರೆಟ್ಸ್ ಕ್ವಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ದುಡ್ಡು ಬಗ್ಗೆ ಯೋಚನೆ ಮಾಡಿ, ದುಡ್ಡು ಉಳಿತಾಯದ ಕಡೆ ಹೆಚ್ಚು ಗಮನ ಕೊಡಿ. ದುಡ್ಡಿನ ಸಮಸ್ಯೆಗಳು ಹೆಚ್ಚು ಒಂದು ಸ್ವಲ್ಪ ಸಮಸ್ಯೆಗಳು ಆಗ್ಬೋದು ಅಂತಲೂ ಕೂಡ ಬಂದಿರುವಂಥದ್ದು. ನಿಮ್ಮ ಹೆಸರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ತುಂಬ ಹೈ ಆಗಿ ನಿಮ್ಮ ಹೆಸರು ಚೆನ್ನಾಗಿ ಆಗಬಾರ್ದು, ಮೋಸ ಹೋಗಲಿ ಅಂತ ರೀತಿಯಲ್ಲಿ, ಮೋಸ ಮಾಡಿಕೊಳ್ಳಿ, ಮೋಸ ಹೋಗಲಿ, ನಿಮಗೆ ಒಂದು ಹೆಸರು ಬರದೇ ರೀತಿಯಲ್ಲಿ ಆಗಲಿ ಅಂತ ಸಮಸ್ಯೆಗಳನ್ನ ಮಾಡ್ತಾ ಇರುವಂಥವ್ರು ಇದ್ದಾರೆ. ದಯವಿಟ್ಟು ಅದ್ರ ಕಡೆನೂ ಕೂಡ ಗಮನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಮಗುವಿನ ವಿಚಾರವಾಗಿ ಎನರ್ಜಿ ವೈಸ್ ಏನೋ ಸಮಸ್ಯೆಗಳು ಮಾಡ್ಕೊಳ್ಬೇಡಿ. ಮಗುವಿನ ವಿಚಾರವಾಗಿ, ನಿಮ್ಮ ಮಗನ ವಿಚಾರವಾಗಿ, ನಿಮ್ಮ ಹಸ್ಬೆಂಡ್ ವಿಚಾರವಾಗಿ, ನಿಮ್ಮ
ಸುತ್ತಮುತ್ತ ಇರುವಂಥ ಒಂದು ಪರ್ಸ್ನಲ್ ಅಂದರೆ ಗಂಡು ಹುಡುಗಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಇಲ್ಲ ವುಮೆನ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಮೆನ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಸಮಸ್ಯೆಗಳಾಗ್ಬೋದು. ತಂದೆಗೆ, ಬ್ರದರ್ ಈ ಥರ ರೀತಿಯಲ್ಲಿ ಏನೋ ಒಂದು ಹೆಸರು ಚೆನ್ನಾಗಿ ಆಗಬಾರ್ದು, ನೀವು ಹೆಸರು ತುಂಬ ದೊಡ್ಡ ಮಟ್ಟಿಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಏನೋ ಸಿಚುವೇಶನ್ಗಳು ನಡೀಬೋದು. ದಯವಿಟ್ಟು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಸದ್ಯಕ್ಕೆ ನೀವು ಒಂದು ಒಳ್ಳೆ ಸ್ಟಾರ್ ಆಗ್ತೀರೋ ಅನ್ನೋ ರೀತಿಯಲ್ಲಿ ಅವ್ರಿಗೆ ಜಲಸಿ ಫೀಲ್ಗಳು ಕಾಣಿಸ್ತಾ ಇದೆ, ಶತ್ರುವಾದೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಲಾಸ್ಟ್ ಕೊನೆಯದಾಗಿ ಗುರುಗಳಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ನಾನು 3 ಕಾರ್ಡ್ಗಳನ್ನು ಇಡ್ತಾ ಇದ್ದೀನಿ. ಗುರುಗಳಿಂದ ನಿಮಗೆ ಏನು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ನೋಡಿ. 1 2 3. ಮೊದಲನೇದು ಯಾರು ತಗೊಂಡಿದ್ದೀರಿ, ಹೆಲ್ತ್ ಇಂಪಾರ್ಟೆಂಟ್, ಇಲ್ಲೂ ಕೂಡ ಅದೇ ಬಂದಿದೆ. ಹಾಗಾಗಿ ತುಂಬ ಹೆಲ್ತ್ ಕಡೆ ಗಮನ ಕೊಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ, ಇಂಪ್ರೂವ್ ಮಾಡ್ಕೊಳ್ಳಿ. ನಿಮಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇರೋ ಕಾರಣ ನೀವು ಬಾಬಾ ಜಪ, ನಿಮ್ಮ ಗುರುಗಳ ಪ್ರಾರ್ಥನೆಯನ್ನು 108 ಸಲ ಚಾಂಟ್ ಮಾಡ್ಕೊಳ್ಳೋ ಮುಖಾಂತರ, ಡೈಲಿ ಜಪ ಮಾಡೋ ಮುಖಾಂತರ ಒಂದಿಷ್ಟು ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗೋದನ್ನು ಡೌನ್ ಮಾಡ್ಬೋದು ಅಂತ ಕೂಡ ಬಂದಿದೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಹೆಲ್ತ್. ಓಕೆ, ನಂಬರ್ 2 ಬಂದು, ನೀವು ಯಾರಿಗೆ ಏನಾದರೂ ಹೇಳಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಎಲ್ಲರ ಹತ್ರನೂ ಕೂಡ ಹೇಳ್ಕೊಳ್ಳಿ. ಅದು ಓಪನ್ ಅಪ್ ಆಗಿರಬೇಕು. ನೀವು ಎಲ್ಲರ ಜೊತೆನೂ ಮಿನಗಲ್ಲಾಗಬೇಕು, ಅಂದರೆ ಎಲ್ಲರ ಜೊತೆನೂ ಕೂಡ ನೀವು ಸೇರಬೇಕಾಗಿರುವಂಥದ್ದು, ಎಲ್ಲರ ಜೊತೆನೂ ಕೂಡ ನೀವು ಮಾತಾಡಬೇಕು, ಎಲ್ಲರ ಜೊತೆನೂ ಕೂಡ ಸೇರಿಕೊಂಡು ನಿಮಗೆ ಒಂದಿಷ್ಟು ವಿಚಾರಗಳು ತಿಳಿತಾ ಹೋಗುತ್ತೆ. ಹಾಗಾಗಿ ನೀವು ಸಿಂಗಲ್ ಆಗಿರೋದಕ್ಕಿಂತ ಅಟ್ಲೀಸ್ಟ್ ಜನಗಳ ಜೊತೆ ಸೇರೋದ್ರಿಂದ ನಿಮಗೆ ಒಂದಿಷ್ಟು ವಿಚಾರಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಏನೋ ಒಂದು ಸಿಚುವೇಶನ್ಗಳಾಗಿರ್ಬೋದು ನಿಮಗೆ ಸಿಗ್ತಾ ಹೋಗುತ್ತೆ, ಏನೋ ಗೈಡೆನ್ಸ್ ಆಗಿರ್ಬೋದು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಕೂಡ ಬಂದಿದೆ. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಒಂದಿಷ್ಟು ಏನಿದೆ ಅಂದರೆ ಗುರುಗಳನ್ನ ನೀವು ಏನು ನಂಬಿದ್ದೀರಾ, ಗುರುಗಳು ಒಂದು ರೀತಿಯಲ್ಲಿ ನಿಮಗೆ ಗ್ರಹಗತಿಗಳನ್ನು ಕೂಡ ಬದಲಾವಣೆ ಮಾಡುವಂಥ ಶಕ್ತಿ ಇರೋದು ಗುರುಗಳಿಗೆ ಮಾತ್ರ. ಹಂಗಾಗಿ ನೀವು ಗುರುಗಳು ಎಷ್ಟು ದೂರ ಇದ್ದಾರೆ, ಎಲ್ಲಿದ್ದಾರೆ, ಆ ಜಾಗಕ್ಕೆ ಹೋಗಬೇಕು. ಹಂಗಾದರೆ ನನಗೆ ಒಂದು ನಾವು ಅಂದ್ಕೊಂಡಿರುವಂಥ ರೀತಿ ಆಗ್ಬೋದು, ಗುರುಗಳನ್ನ ಮೀಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಸುಳ್ಳ. ನೀವು ಎಲ್ಲೇ ನಿಂತ್ಕೊಂಡು, ಯಾವ ಗ್ರಹದ ಮೇಲೆ ನಿಂತ್ಕೊಂಡು ಗುರುಗಳನ್ನ ಪ್ರಾರ್ಥನೆ ಮಾಡಿ, ಭೂಮಿ ಮೇಲೆ ನಿಂತಿರ್ತೀರ, ಮನೆಯಲ್ಲಿರ್ತೀರ, ದೇವಸ್ಥಾನದಲ್ಲಿರ್ತೀರ, ಎಲ್ಲಾದರೂ ಇರಿ ನೀವು, ಆಯಿತಾ. ಹಾಗಾಗಿ ನೀವು ಎಲ್ಲಿ ನಿಂತ್ಕೊಂಡು ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತೀರಾ, ನಿಮ್ಗೆ ಎಲ್ಲಿ ಗುರುಗಳು ಬೇಕೋ, ಅವ್ರ ಅವಶ್ಯಕತೆ ಇದೆ ಅಂತ ನೀವು ಅಂದ್ಕೊಳ್ತೀರಾ, ಆಗ ಖಂಡಿತವಾಗ್ಲೂ ಕೂಡ ಗುರುಗಳು ನಿಮ್ಮ ಜೊತೆ ಬರ್ತಾರೆ. ಗುರುಗಳಿಂದ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ನೀವು ಎಲ್ಲಿ ಕರೀತೀರಾ ಗುರುಗಳು ಇರ್ತಾರೆ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಲವರು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು. ಒಳ್ಳೆಯದಾಗಲಿ. ಬಾಯ್.